ಪ್ರಕೃತಿ ಆಗ್ತಾರೆ, ರೈತನ ಒಂದು ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಡ್ತಾರೆ. ನಾನು ವಿಷಯಗಳನ್ನು ಹೇಳಲಿಕ್ಕೆ ಹೋಗೋದಿಲ್ಲ, ಹಲವಾರು ವಿಷಯಗಳನ್ನ ಈಗ ಪ್ರಸ್ತಾಪ ಮಾಡಬಲ್ಲೆ. ಒಂದು ರೈತ 2 ಗಂಟೆ ರೈತರಿಗೆ ಯಾವ ರೀತಿ ಮೈತ್ರಿ ಸರ್ಕಾರದಲ್ಲಿ ನಾವು ಕಾರ್ಯಕ್ರಮ ಕೊಟ್ಟಿದ್ದೇವೆ ಅನ್ನೋದನ್ನು ಹೇಳ್ಬೋದು. ಆದರೆ ಸಮಯದ ಆಧಾರ ಪತ್ರಾಳ ಭಾಗದ ಎಲ್ಲರನ್ನ ತಂದೆ ತಾಯಂದರಿಗೆ ಮನವಿ ಮಾಡ್ತಾರೆ. ಈ ಚುನಾವಣೆಯಲ್ಲಿ ಭತ್ತದ ಹೊರ ಹೊತ್ತಿರ್ತಕ್ಕಂಥ ಮಹಿಳೆಯರಿರ್ತಾನೆ ಕಾಂಗ್ರೆಸ್ ಮತ್ತು ಜೆಡಿಎಸ್ ಅಭ್ಯರ್ಥಿಯಾಗಿ ಕುಮಾರಸ್ವಾಮಿ ಅವರು ಚುನಾವಣೆಯಲ್ಲಿ ನಿಂತಾರೆ. ಅವರ ಪರವಾಗಿ ಅವರ ಕ್ರಮ ಸಂಖ್ಯೆ ನಂಬರ್ 1 ಕ್ಕೆ ತಾವು ಪ್ರಕರಣವನ್ನ ಪುರಸ್ಕರಿಸತಕ್ಕಂಥ ಮುಖಾಂತರ ಆಶೀರ್ವಾದವನ್ನು ಮಾಡಿ ಮಂಡ್ಯ ಜಿಲ್ಲೆಯ ಸಮಗ್ರ ಅಭಿವೃದ್ಧಿ ಅಭಿವೃದ್ಧಿಗೆ ಈಗಾಗಲೇ ಸುಮಾರು 90,000 ಕೋಟಿ ರೂಪಾಯಿಗಳ ಯೋಜನೆಗಳಿಗೆ ನಾನು ಈಗಾಗಲೇ ಚಾಲನೆಯನ್ನು ಕೊಟ್ಟಿದ್ದೇನೆ. ಇನ್ನು 6 ತಿಂಗಳಲ್ಲಿ ಈ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಯನ್ನು ಚೆನ್ನಾಗಿ ಕಾಣ್ತೀವಿ. ಅದಕ್ಕೆ ಚಾಲನೆಯನ್ನು ಕೊಡ್ತೇನೆ ಅಂತಕ್ಕಂಥ ಮಾತಿನಲ್ಲಿ ನಾವು ಈ ಚುನಾವಣೆಯಲ್ಲಿ ಎಲ್ಲ ಹೇಳ್ತಾ ಹೋಗೋದು ಲೇಟ್ ಆಯ್ತು. ಎಲ್ಲ ಅದರಿಂದ ಇವತ್ತು ತಮ್ಮಗಳ ಆಶೀರ್ವಾದವನ್ನ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ನೀಡಬೇಕು ಅಂತಕ್ಕಂಥ ಮನವಿ ಮಾಡಿ, ನಾನು ರೈತರ ಮಗ ಇರ್ತಾರೆ, ರೈತರ ಪರವಾಗಿರ್ತಕ್ಕಂಥವ್ರು ನನ್ನನ್ನು ಉಳಿಸ್ಕೊಂಡ್ರೆ ನಿಮಗೆ ಅನುಕೂಲಗಳಾಗ್ತದೆ. ಇವತ್ತು ಕುತಂತ್ರದ ರಾಜಕಾರಣ ಮಾಡಿ ಇವತ್ತು ಸರ್ಕಾರವನ್ನು ತೆಗಿಲೇಬೇಕು ಅಂತ ಹೊರಟಿದ್ದಾರೆ. ಅವರಿಗೆ ಬುದ್ಧಿ ಕಲಿಸಬೇಕಾದ್ರೆ ಈ ಚುನಾವಣೆಯಲ್ಲಿ ಅತ್ಯಂತ ಹೆಚ್ಚಿನ ಬಹುಮತವನ್ನು ಕೊಡ್ತಕ್ಕಂಥ ಮುಖಾಂತರ ಕಾಂಗ್ರೆಸ್ ಮತ್ತು ಜೆಡಿಎಸ್ ಅಭ್ಯರ್ಥಿಗೆ ಬೆಂಬಲವನ್ನು ಕೊಡಬೇಕು ಅಂತಕ್ಕಂಥ ಮನವಿಯನ್ನು ಮಾಡಿ ನಿಮ್ಮೆಲ್ಲರಿಗೆ ಒಂದು ಮಾತು ಮುಗಿಸ್ತೇನೆ. ಕರ್ನಾಟಕ